ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಕುಚ್ಚು ಬೀಡ್ ಹಾಕಿರುವಂಥ ಕುಚ್ಚನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾರ್ಮಲ್ ಕುಚ್ಚಿಗಿಂತ ಬೀಡ್ ಸೇರಿಸ್ಬಿಟ್ಟು ಕುಚ್ಚು ಮಾಡ್ತಾಯಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ 10 ನಂಬರ್ ಕ್ರೋಶೆ ಹುಕ್ಕು 0.75 mm ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡೋಣ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ನಾನು ಕುಚ್ಚಿಗೆ ಬೀಡ್ ಸೇರಿಸ್ಕೊಂಡಿದ್ದೀನಿ, ಬೀಡೆಡ್ ಕುಚ್ಚು. ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆರ್ಚ್ಗಳ ಮಧ್ಯೆ ಬೀಡ್ ಹಾಕಿರೋಂಥ ಕುಚ್ಚು ಹಾಕಿದರೆ ಇದೊಂದು ರೀತಿ ವೆರೈಟಿ ಆಗುತ್ತೆ. ಈ ಥರ ಫಸ್ಟ್ ದಾರ ಲಾಕ್ ಮಾಡಿದ ಮೇಲೆ ಡಬಲ್ ಲಾಕ್ ಮಾಡಿದ್ದೀನಿ. ನಾನು ಫಸ್ಟು 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಳತೆ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೆರಡು ಸತಿ 3 ಚೈನ್ ಮಾಡ್ಕೋಬೇಕು. ಬೇಸ್ ಲೈನ್ ಇದು ಯಾವಾಗಲೂ ಹಾಗೆ ಡಬಲ್ ಆರ್ಚ್ ಕುಚ್ಚು ಬೇಸು ನಾನು ಯಾವಾಗಲೂ ಮಾಡೋದು ನೀವು ನೋಡಿರ್ತೀರ ನನ್ನ ಚಾನಲಲ್ಲಿ. ಬೇರೆ ವಿಡಿಯೋ ನೋಡಿದರೆ ಗೊತ್ತಾಗತ್ತೆ. ಅದೇ ಡಿಸೈನ್ ಇದು. ಇದನ್ನು ಫಸ್ಟ್ ಸ್ಟೆಪ್ ಆರ್ಚನ್ನು ಅಂದರೆ ಒಂದು ಆರ್ಚನ್ನು ನಾನು ಸಿಂಗಲ್ ಸ್ಟೆಪ್ ಆರ್ಚಾಗಿ ಮಾಡ್ತಾಯಿದ್ದೀನಿ. ಒಂದೇ ಸಾರಿಗೆ ಮಾಡ್ತೀವಲ್ವ ಅದೇ ಥರ. ಅಂದರೆ ಬೇಸ್ ಆರ್ಚನ್ನು ಮೇಲೆ ಬೇರೆ ಡಿಸೈನ್ ಮಾಡೋದಲ್ವ, ಬೇರೆ ಕಲರ್ ದಾರ ತಗೊಳ್ತೀನಿ. ನಿಮಗೆ ಗೊತ್ತಾಗತ್ತೆ ನೋಡಿ ಪೂರ್ತಿ ವಿಡಿಯೋ. ಈ ಥರ 3 ಸಾರಿ 3 ಚೈನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. 3 ಬ್ಲಾಕ್ 3 ಚೈನ್ ಇದೆ. 3 ಚೈನು ಬಟ್ಟೆಗೆ ಲಾಕು, 3 ಚೈನ್ ಬಟ್ಟೆಗೆ ಲಾಕು. ಆಮೇಲೆ ಒಂದು ಸ್ಮಾಲ್ ಕ್ರಿಸ್ಟಲ್ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಕ್ರಿಸ್ಟಲ್ ಶೇಪ್ನ ಬೀಡು. ಅದನ್ನು ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಒಂದು ಸಾರಿ 3 ಚೈನ್ ಮಾಡ್ಕೊಂಡಿದ್ದೀನಿ. ಒಂದೇ ಸಾರಿ 3 ಚೈನು, ಯಾಕೆಂದರೆ ನಾನು ಒಂದೇ ಸ್ಟೆಪ್ಪಲ್ಲಿ ಆರ್ಚ್ ಮಾಡೋದಾದ್ರಿಂದ. ಈ ಥರ 3 ಚೈನ್ ಮಾಡಿಕೊಂಡು ಈಗ 3 ಚೈನ್ ಮಾಡಿ ಬ್ಯಾಕ್ ಸೈಡಿಗೆ ಬರ್ತಾಯಿದ್ದೀನಿ. ಬಟ್ಟೆ ಬ್ಯಾಕ್ ಸೈಡಿಗೆ ಬನ್ನಿ. ಈಗ ಬೀಡ್ ಪಕ್ಕದಲ್ಲಿರೋ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಆ ಲಾಕ್ನ ಒಳಗಡೆ. ಆಮೇಲೆ ಬೀಡ್ ಸುತ್ತಲೂ 4 ಚೈನ್ ಮಾಡ್ಕೋಬೇಕು. ಬೀಡ್ ಸುತ್ತಲೂ 4 ಚೈನ್ ಮಾಡಿಕೊಂಡು ಬೀಡನ್ನ ಆ ಕಡೆ ಲಾಕ್ ಇರುತ್ತಲ್ವ, ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ನ ಒಳಗಡೆನೇ ಲಾಕ್ ಮಾಡ್ಕೊಳ್ತಾ ಹೋಗಿ ಎಲ್ಲನೂ. ಈ ಥರ ಬೀಡ್ ಸುತ್ತಲೂ ಇದು 4 ಚೈನ್ ಸಾಕಾಗಿದೆ, ಯಾಕೆಂದರೆ ಚಿಕ್ಕ ಬೀಡು. ದೊಡ್ಡ ಬೀಡ್ ಹಾಕಿದರೆ ಜಾಸ್ತಿ ಬೇಕಾಗತ್ತೆ ಅಷ್ಟೇ. ಬೀಡ್ ಸುತ್ತಲೂ ಬಂದಿರಬೇಕು. ತುಂಬ ಟೈಟು ಆಗ್ಬೋದು, ತುಂಬ ಲೂಸ್ ಆಗ್ಬೋದು. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ಅದರ ಲಾಕಲ್ಲೂ ಲಾಕ್ ಮಾಡ್ತಾಯಿದ್ದೀನಿ. ಈಗ ಫ್ರಂಟ್ ಸೈಡಿಗೆ ಬಂದಿದ್ದೀನಿ. ಬಟ್ಟೆ ತಿರುಗಿಸ್ಕೊಂಡು ಫ್ರಂಟ್ ಸೈಡಿಗೆ ಬಂದು ಫಸ್ಟ್ 3 ಚೈನ್ ಸಿಗುತ್ತಲ್ವ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಬೀಡ್ ಸುತ್ತಲೂ ಚೈನ್ ಹಾಕಿದ್ವಲ್ವ 4 ಚೈನು, ಆ 4 ಚೈನಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ 3 ಲೂಪನ್ನು ಒಂದೇ ಮಾಡ್ಕೊಳ್ಳೋದು. ಹಾಫ್ ಡಬಲ್ ಕ್ರೋಶೆ ಇದು. ಈ ಥರ ಕ್ರೋಶೆಗೆ ದಾರ ಸುತ್ತಕೊಂಡು ಒಳಗಿಂದ ದಾರದಲ್ಲಿ 3 ಲೂಪ್ ಇರುತ್ತೆ. 3 ಒಂದೇ ಮಾಡಿ ದಾರ ತಂದು ಈ ಥರ ಫುಲ್ ಆಗೋಷ್ಟು ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ, 3 ಆಯಿತು ಹಾಫ್ ಡಬಲ್ ಕ್ರೋಶೆ. 4 5 ಸ್ವಲ್ಪ ಎಳ್ಕೊಂಡು ಜಾಗ ಮಾಡ್ಕೊಳ್ಳಿ. ಜಾಗ ಇಲ್ಲ ಅಂದರೆ ಎಷ್ಟು ಬರುತ್ತೋ ಅಷ್ಟನ್ನು ಹಾಕ್ಕೋಬೇಕಾಗತ್ತೆ, ಯಾಕಂದರೆ ಮುಂದಿನ ಆರ್ಚಿಗೆ ಬೇಕಾಗತ್ತಲ್ವ, ಅದರಿಂದ ಈ ಥರ ಫುಲ್ಲು ಮಾಡ್ಕೊಬೇಕು. ಈ ಥರ ಸ್ವಲ್ಪ ಜಾಗ ಮಾಡ್ಕೊಂಡು ಮಾಡ್ಕೊಳ್ಳಿ ಫುಲ್ ಆಗೋಷ್ಟು. ನಾನಿಲ್ಲಿ 9 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ನೋಡಿ, 9 ಹಾಫ್ ಡಬಲ್ ಕ್ರೋಶೆ ಹಾಕ್ಕೊಂಡು ಈಗ ಅದನ್ನು ನೆಕ್ಸ್ಟು 3 ಚೈನಲ್ಲಿ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಬಿಟ್ಟು ಈಗ ಮತ್ತೆ 3 ಚೈನು ಮಾಡಿಕೊಂಡು 4 ಸಾರಿ 3 ಚೈನ್ ಮಾಡ್ಕೋಬೇಕು. ಮತ್ತೆ ಹಾಫ್ ಡಬಲ್ ಕ್ರೋಶೆನ ನೆಕ್ಸ್ಟ್ 3 ಚೈನ್ ಇರುತ್ತಲ್ವ, ಅಲ್ಲಿ ಲಾಕ್ ಮಾಡ್ಕೋಬೇಕು. ಇದರಲ್ಲಿ ಬಂದಿಲ್ಲ, ನಿಮ್ಗೆ ಗೊತ್ತೇ ಇದೆ. ಇನ್ನೀಗ 4 ಸಾರಿ 3 ಚೈನ್ ಮಾಡ್ಕೋಬೇಕು ನೀವು. 3 ಚೈನು ಲಾಕು, 3 ಚೈನು ಲಾಕು, ಈ ಥರ ಮಾಡ್ಕೋಬೇಕು. ಮತ್ತು ಕ್ರಿಸ್ಟಲ್ ಬೀಡ್ ಸೇರಿಸಿ ಅದನ್ನು ಲಾಕ್ ಮಾಡಿ ಬಟ್ಟೆಗೆ ಸೇರಿಸಿ ಮತ್ತೆ 3 ಚೈನು, ಮತ್ತು ಬ್ಯಾಕ್ ಸೈಡಿಗೆ ಬನ್ನಿ. 3 ಚೈನ್ ಹಾಕ್ಕೊಂಡು ಈ ಥರ ಮುಂದುವರ್ಸ್ಕೊಂಡು ಹೋಗಿ. 3 ಚೈನ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬರಬೇಕು. ಇದೇ ಥರ ಪೂರ್ತಿ ಆರ್ಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡಲ್ಲಿ ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಬರಬೇಕು.
ಈಗ ನೆಕ್ಸ್ಟ್ ಸ್ಟೆಪ್ಪು, ಬೇರೆ ಕಲರ್ ದಾರನ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈ ಥರ ಲಾಕ್ನ ಒಳಗಡೆನೇ ಲಾಕ್ ಮಾಡ್ಕೊಳ್ಳಿ. ಫಸ್ಟು 3 ಚೈನು ಕುಚ್ಚಿಂದು ಅದನ್ನು ಹಾಗೆ ಮಾಡಿಕೊಂಡು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಅದರ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತಾ ಇದ್ದೀನಿ 3 ಚೈನಲ್ಲಿ. ಬೇಕು ಅಂದರೆ 2 ಹಾಕ್ಕೊಳ್ಳಿ, ನಿಮಗೆ ದೂರ ಆಗುತ್ತೆ ಅಂದರೆ. ಈಗ ಹಾಫ್ ಡಬಲ್ ಕ್ರೋಶೆ ಇದೆಯಲ್ವಾ, ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಚೈನಲ್ಲಿ 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದೇ ಚೈನಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. 1 2 3. ಇದನ್ನು ಡಬಲ್ ಕ್ರೋಶೆ ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ವ, ಆ ಗ್ಯಾಪಿಂದ ದಾರ ತೊಗೊಂಬಂದು ಎರಡನ್ನು ಸೇರಿಸಿ ಲಾಕ್ ಮಾಡ್ಕೋಬೇಕು. ಪೀಕೋ ಆದರೆ 2 ಡಬಲ್ ಕ್ರೋಶೆಗೆ 1 ಪೀಕೋ. ಈಗ ನೆಕ್ಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. 1 ಡಬಲ್ ಕ್ರೋಶೆ, ಇನ್ನೊಂದು 2 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಒಂದೇ ಚೈನಲ್ಲಿ 2 ಡಬಲ್ ಕ್ರೋಶೆ, ಆಮೇಲೆ 3 ಚೈನ್ ಮಾಡಿಕೊಂಡು ಆ 2 ಡಬಲ್ ಕ್ರೋಶೆ ಬ್ಯಾಕ್ ಸೈಡನ್ನು ಹೋಗಿ ಎರಡನ್ನು ಸೇರಿಸ್ಕೊಂಡು ಪೀಕೋ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪೂರ್ತಿ ಆರ್ಚು ಮಾಡ್ಕೋಬೇಕು ನೋಡಿ. ಈಗ ನೆಕ್ಸ್ಟಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಪ್ರತಿ ಹಾಫ್ ಡಬಲ್ ಕ್ರೋಶೆಯ ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2 ಡಬಲ್ ಕ್ರೋಶೆ, 3 ಚೈನು, ಪೀಕೋ. ಮತ್ತು 2 ಡಬಲ್ ಕ್ರೋಶೆ. ನೆಕ್ಸ್ಟು ಒಂದರಲ್ಲೇ 2 ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತು 3 ಚೈನು, ಪೀಕೋ. ಮತ್ತು ಒಂದು ಸ್ಮಾಲ್ ಬೀಡ್ ಸೇರಿಸ್ಕೋಬೇಕು. ಮತ್ತು ಅದರ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ, ನಿಮಗೆ ಟೈಟ್ ಆಗುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಸೇರಿಸಿ. ನಾನಿಲ್ಲಿ ಈಗ ಒಂದೇ ಹಾಕಿರೋದಲ್ವ, ಅದರಲ್ಲಿ ಆ 3 ಚೈನ್ಸಲ್ಲಿ ಬೀಡ್ ಪಕ್ಕದ 3 ಚೈನಲ್ಲಿ ನೀವು ಬೇಕು ಅಂದರೆ 2 ಚೈನ್ 2 ಸಿಂಗಲ್ ಕ್ರೋಶೆ ಹಾಕ್ಕೋಬೋದು. ಅಥವಾ ಈಗ ನಿಮಗೆ ಲೂಸ್ ಆಗುತ್ತೆ ಅಂದರೆ, ಇದೀಗ ಡಬಲ್ ಕ್ರೋಶೆ ಪೀಕೋ ಮಾಡಿ ಲೂಸ್ ಆಗುತ್ತೆ ಅಂದರೆ ಒಂದು ಬಿಟ್ಟು ಒಂದಕ್ಕೂ ಹಾಕ್ಕೋಬೋದು. ನಾನಿಲ್ಲಿ ಕಂಟಿನ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮೇಲೇನು ಪೀಕೋ ಮಾಡ್ತಾಯಿದ್ದೀನಿ, ಡಬಲ್ ಕ್ರೋಶೆ ಮಾಡಿ ಪೀಕೋ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಹಾಫ್ ಡಬಲ್ ಕ್ರೋಶೆ ಮೇಲೇನು. ನಿಮಗೆ ಲೂಸ್ ಅನಿಸುತ್ತೆ, ಆರ್ಚು ವೇವ್ ಥರ ಬರುತ್ತೆ ಅಂದರೆ ನೀವು ಒಂದು ಬಿಟ್ಟು ಒಂದಕ್ಕೆ ಮಾಡ್ಕೋಬೋದು. ಆದರೆ ಅದು ಆಗಲ್ಲ, ಇದು ಟೈಟೇ ಇರುತ್ತೆ. ಅದರಿಂದ ಇದೇ ಚೆನ್ನಾಗಿರುತ್ತೆ. ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ಮಾಡ್ಕೊಳ್ಳಿ. 2 ಡಬಲ್ ಕ್ರೋಶೆ ಹಾಕಿಬಿಟ್ಟು ಎರಡನ್ನು ಸೇರಿಸ್ಕೊಂಡು ಪೀಕೋ ಮಾಡಿ ನೋಡಿ. ನೆಕ್ಸ್ಟು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಇದು ಡಿಸೈನು. ಪೂರ್ತಿ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ 3 ಚೈನು, ಪೀಕೋ. ನಾನು ಕುಚ್ಚೂ ಅಷ್ಟೇ ಸಿಂಪಲ್ ಕುಚ್ಚು ಹಾಕ್ತಾಯಿಲ್ಲ, ಅಂದರೆ ಬರೀ ಕುಚ್ಚು ಹಾಕ್ತಾಯಿಲ್ಲ, ಕುಚ್ಚಲ್ಲಿ ಬೀಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಕೊನೆವರೆಗೂ ಕುಚ್ಚು ಸೇರಿಸೋದನ್ನು ಕೂಡ ತೋರಿಸ್ತಾ ಇದ್ದೀನಿ, ಕುಚ್ಚು ಹಾಕೋದನ್ನು ಕೂಡ. ವಿಡಿಯೋ ಸ್ವಲ್ಪ ಉದ್ದಾದರೂ ಫುಲ್ಲು ನೋಡಿದರೆ ನಿಮಗೆ ಸಿಗತ್ತೆ ಪೂರ್ತಿ ಡಿಸೈನ್, ನೀವು ಮಾಡ್ಕೋಬೋದು. ಚೆನ್ನಾಗಿ ಕಾಣಿಸುತ್ತೆ, ಯಾವುದೇ ಸೀರೆಗೆ ಮಾಡಿದರೂ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡಿ ಈ ಥರ ಫುಲ್ ಆದಮೇಲೆ ನೆಕ್ಸ್ಟ್ 3 ಚೈನಲ್ಲಿ ಅದನ್ನು ಲಾಕ್ ಮಾಡಿ ಸೇರಿಸಿ. ಬೀಡ ಆ ಕಡೆ ಇರೋದು ಇದರಲ್ಲಿ ನೋಡಿ, ಈ ಥರ ಆರ್ಚ್ ಬರುತ್ತೆ. ತುಂಬ ಚೆನ್ನಾಗಿರೋ ಆರ್ಚ್ ಬರುತ್ತೆ, ಫ್ಲವರ್ ಥರ ಆಗುತ್ತೆ, ನ್ಯೂ ಡಿಸೈನ್ ಆಗುತ್ತೆ. ಚೆನ್ನಾಗಿ ಫ್ಲವರ್ ಥರ ಗ್ರೀನ್ ಮತ್ತು ಪಿಂಕ್ ಇನ್ನೂ ಚೆನ್ನಾಗಿದೆ ಕಾಂಬಿನೇಷನು. ನೀವು ಸೀರೆಯಲ್ಲಿರೋಂಥದ್ದು ಕಲರನ್ನು ತೊಗೋಬೋದು ಕಾಂಬಿನೇಷನ್ಗೆ. ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ, ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಜಾಗ ಇದ್ದಂಗೆ. ಮತ್ತು 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಆರ್ಚನ್ನು ಅದೇ ಥರ ಮುಂದಿಸ್ಕೊಂಡು ಹೋಗ್ಬೇಕು ನೀವು. ನೆಕ್ಸ್ಟ್ 3 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಬೇಕಾದ್ರೆ ನಿಮಗೆ ಟೈಟ್ ಆಗುತ್ತೆ ಅಂದರೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಫಸ್ಟಿಂದಲ್ಲಿ ಒಂದೇ ಹಾಕಿರೋದು, ಇದೀಗ 2 ಹಾಕಿ ತೋರಿಸ್ತಾ ಇದ್ದೀನಿ. 2 ಹಾಕಿ
ಟೈಟ್ ಆಗುತ್ತೆ ನಿಮಗೆ ಅಂತ ಅನಿಸಿದರೆ. ಮತ್ತು ಫಸ್ಟ್ ಡಬಲ್ ಕ್ರೋಶೆಲಿ 2 ಡಬಲ್ ಕ್ರೋಶೆ ನೋಡಿ, ಫಸ್ಟ್ ಹಾಫ್ ಡಬಲ್ ಕ್ರೋಶೆ ಮೇಲೆ ಚೈನ್ ಇರುತ್ತಲ್ವ ಅಲ್ಲಿ 2 ಡಬಲ್ ಕ್ರೋಶೆ, 3 ಚೈನು, ಅಂದರೆ ಹಿಂದಿಂದ ದಾರ ತೊಗೊಂಬಂದು 2 ಸೇರಿಸ್ಕೊಂಡು ಪಿಕೋ ಮಾಡ್ಕೋಬೇಕು ನೀವು. ಬ್ಯಾಕ್ ಸೈಡಲ್ಲಿ ದಾರ ಬರುತ್ತೆ ಥರ. ಮತ್ತು ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಮಾಡ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶೆ, 3 ಚೈನು, ಪಿಕೋ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಆರ್ಚನ್ನು ಚೆನ್ನಾಗಿ ಕಾಣಿಸುತ್ತೆ, ಇದಕ್ಕೆ ಹಾಕೋ ಕುಚ್ಚನ್ನು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೇ ಥರ ಮಾಡ್ಕೋಬೋದು ನೀವು ಮಾಡಿ ಗೊತ್ತಾಗುತ್ತೆ ನಿಮಗೆ. ಈಗ ಕುಚ್ಚು ಹಾಕಿ ತೋರಿಸ್ತೀನಿ ನಾನು ನೋಡಿ. ಇದೀಗ ಫ್ರಂಟ್ ಸೈಡ್ ಇದೆ, ಸೀರೆ ಫ್ರಂಟ್ ಸೈಡು ಅದು ಇದು ಡಿಸೈನ್ನ ಫ್ರಂಟ್ ಸೈಡು. ಈಗ ನೋಡಿ 157 ದಾರ ಗಮ್ ಮಾಡಿ ಇಟ್ಕೊಂಡಿದ್ದೆ ಕುಚ್ಚಿಗೆ. ಇದನ್ನು 3 ಚೈನ್ ಗ್ಯಾಪ್ ಇದೆಯಲ್ವ ಕುಚ್ಚು, ಅಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಂಡು ಸ್ವಲ್ಪ ನೀಟ್ ಮಾಡ್ಕೊಂಡು ಎಳ್ಕೊಳ್ಳಿ, ದಾರ ಎಲ್ಲ ಆ ಕಡೆ ಈ ಕಡೆ ಹೋಗದಂಗೆ. ಈ ಥರ ಇಟ್ಕೊಂಡು ಎಳೆದ್ರೆ ನೀಟ್ ಬರುತ್ತೆ ಅದು. ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಟ್ಕೊಳ್ಳಿ, ತುಂಬ ಚಿಕ್ಕದು ಇಟ್ಕೋಬೇಡಿ, ಯಾಕಂದರೆ ಕಟ್ ಮಾಡಬೇಕಲ್ವ, ಆಮೇಲೆ ಟ್ರಿಮ್ ಮಾಡಬೇಕಲ್ವ, ಅದರಿಂದ. ಈಗ ಸೂಜಿಗೆ 2 ಎಳೆ ಜರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಈ ಥರ ಕೈಯಲ್ಲಿ ನೀಟ್ ಮಾಡಿಕೊಂಡು ಕುಚ್ಚನ್ನು ಬ್ಯಾಕ್ ಸೈಡಿಂದ ಚುಚ್ಚಬೇಕು ನೋಡಿ. ಈ ಥರ ನೀಟ್ ಮಾಡ್ಕೊಳ್ಳಿ, ಬ್ಯಾಕ್ ಸೈಡ್ ಇದೆಯಲ್ವಾ ಕುಚ್ಚಿನ ಬ್ಯಾಕ್ ಸೈಡು, ಅಲ್ಲಿಂದ ಚುಚ್ಕೋಬೇಕು. ಈ ಥರ ನೋಡಿ ತೋರಿಸ್ತೀನಿ ನಾನು ನೋಡಿ. ಬ್ಯಾಕ್ ಸೈಡ್ ಇದೆಯಲ್ವ ಅಲ್ಲಿಂದ ಚುಚ್ಕೋಬೇಕು, ಬ್ಯಾಕಿಂದ ಫ್ರಂಟಿಗೆ ಎಳೆದ್ಬಿಟ್ಟು ತುದಿ ಸ್ವಲ್ಪ ಈ ಬೆರಳಲ್ಲಿ ಎಡಗೈ ಬೆರಳಲ್ಲಿ ಅದನ್ನು ಹಿಡ್ಕೊಂಡು ಈಗ ರೌಂಡ್ ತಂದು ಅದನ್ನು ದಾರದಲ್ಲಿ ಗಂಟು ಮಾಡ್ಕೋಬೇಕು. ಗಂಟನ್ನು ರೈಟ್ ಸೈಡಿಗೆ ತಂದು ಒಂದು ಸೈಡಲ್ಲಿ ಮಾಡ್ಕೊಳ್ಳಿ. ಈ ಥರ ದಾರ ಸುತ್ಕೊಂಡು ಗಂಟು ಮಾಡ್ಕೊಳ್ಳಿ. ಗಂಟನ್ನು ಸೈಡಿಗೆ ಮಾಡ್ಕೊಳ್ಳಿ, ಮಿಡ್ಲಲ್ಲಿ ಮಾಡಿದರೆ ಸ್ವಲ್ಪ ಬೀಡ್ ಚೆನ್ನಾಗಿ ನಿಂತ್ಕೊಳ್ಳಲ್ಲ. ಇನ್ನೊಂದು ಸಾರಿ ಮಾಡ್ತಾಯಿದ್ದೀನಿ, 3 ಸಾರಿ ನೋಡಿ. ಈ ಥರ ಮಾಡಿ ಗಂಟುಗಳನ್ನಾಗಿ ಮಾಡಿಕೊಂಡು ರೈಟ್ ಸೈಡಲ್ಲಿ ಆ ಗಂಟು ಬರೋ ಥರ ಮಾಡ್ಕೊಳ್ಳಿ. ಈಗ ಬೀಡ್ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಮಾಲ್ ಬೀಡ್, ಒಂದು ಲೀಫ್ ಬೀಡ್, ಆಮೇಲೆ ಇನ್ನೊಂದು ಸ್ಮಾಲ್ ಬೀಡ್. ಈ ಥರ 3 ಬೀಡನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ಮಾಲ್ ಬೀಡ್, ಲೀಫ್ ಬೀಡ್ ಆದಮೇಲೆ ಮತ್ತೊಂದು ಸ್ಮಾಲ್ ಬೀಡ್, ಅಂದರೆ ಲೀಫ್ ಬೀಡ್ನ ಆ ಕಡೆ ಈ ಕಡೆ ಸ್ಮಾಲ್ ಬೀಡ್ಸ್ ಇರುತ್ತೆ. ಈ ಥರ ಸೇರಿಸ್ಕೊಳ್ಳಿ. ಈಗ ಅದು ಹೇಗೆ ನಿಲ್ಲತ್ತೆ ಅಂತ ನೋಡ್ಕೊಂಡು ಅದನ್ನು ಕೈಯಲ್ಲಿ ಹಿಡ್ಕೊಂಡು ಆ ಕಡೆಯಿಂದ ದಾರ ಸೂಜಿ ತಗೊಂಡು ಬಂದು ಮತ್ತೆ ಗಂಟು ಮಾಡ್ಕೊಳ್ಳಿ. ಗಂಟು ಮಾಡಿಕೊಂಡು ಅದು ಬೀಡ್ನ ಬ್ಯಾಕ್ ಸೈಡ್ ಬರೋ ಥರ, ಅಂದರೆ ಬೀಡ್ನ ಅಡಿಗೆ ನಿಲ್ಲೋ ಥರ ಮಾಡ್ಕೋಬೇಕು, ಬೀಡ್ ಗಟ್ಟಿ ನಿಲ್ಲೋ ಥರ. ಇದನ್ನು ಈಗ ನಾನು ಲೆಫ್ಟ್ ಸೈಡಲ್ಲಿ ಲಾಕ್ ಬರೋ ಥರ ಮಾಡ್ತಾಯಿದ್ದೀನಿ ಗಂಟು, ಯಾಕೆಂದರೆ ಅದು ರೈಟ್ ಸೈಡಲ್ಲೇ ಇದ್ದರೆ ಚೆನ್ನಾಗಿ ಕಾಣಲ್ಲ, ಬೀಡ್ ಚೆನ್ನಾಗಿ ನಿಂತ್ಕೊಳ್ಳಲ್ಲ, ಓರೆ ನಿಂತ್ಕೊಳ್ಳುತ್ತೆ. ಹಿಂಗೆ ಮಾಡಿದರೆ ಮಿಡ್ಲಲ್ಲಿ ನಿಂತ್ಕೊಳ್ಳುತ್ತೆ ಕರೆಕ್ಟಾಗಿ. ಬೀಡ್ನ ಒಳಗಿಂದ ಬರೋ ಥರ ಮಾಡ್ಕೋಬೇಕು ಗಂಟು. ಥರ 2 ಸಾರಿ ಗಂಟು ಹಾಕ್ಕೊಂಡು ಆಮೇಲೆ ಸೂಜಿನ ಬ್ಯಾಕ್ ಸೈಡಿಗೆ ತಂದು ಬ್ಯಾಕ್ ಸೈಡಲ್ಲಿ ಆ ಜರಿ ಥ್ರೆಡ್ ಒಳಗಡೆ ತಗೊಂಬನ್ನಿ, ಗಂಟಾಗತ್ತೆ. ಈಗ ದಾರನ ನೀಟ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಹಿಡ್ಕೊಂಡು ಬೀಡ್ಸನ್ನು ಸರಿ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ. ಬೇಕು ಅಂದರೆ ಇನ್ನೂ ಟ್ರಿಮ್ ಮಾಡ್ಕೊಳ್ಳಿ, ಹಿಂಗೆ ಹಿಡ್ಕೊಂಡು ತುದಿ ಒಂದೇ ಲೆಕ್ಕ ಆಗೋಕ್ಕೆ ಸ್ವಲ್ಪ ನೋಡಿ. ಈ ಥರ ಬರುತ್ತೆ. ಉದ್ದ ಇರೋದನ್ನೆಲ್ಲ ತೆಗೀರಿ, ನೀಟಾಗಿ ಬರುತ್ತೆ. ಈ ಥರ ಬೇರೆ ಕುಚ್ಚುಗಳನ್ನು ಹಾಕ್ಕೋಬೋದು. ನಾನಿಲ್ಲಿ 2 ಕಲರ್ ಉಪಯೋಗಿಸ್ತೀನಿ, ಗ್ರೀನ್ ಮತ್ತು ಪಿಂಕು. ಒಂದು ಗ್ರೀನ್ ಒಂದು ಪಿಂಕ್, ಒಂದು ಗ್ರೀನ್ ಒಂದು ಪಿಂಕ್ ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ನಿಮಗೆ ಸ್ಯಾಂಪಲ್ ಮಾಡಿ ತೋರಿಸ್ತೀನಿ, ಉಳಿದಿರೋ ಕುಚ್ಚು ಹಾಕಿ ತೋರಿಸ್ತೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬೀಡ್ಸ್ ಜೊತೆ. ವಿದೌಟ್ ಬೀಡ್ ಬರೀ ಕುಚ್ಚು ಹಾಕೋದಕ್ಕಿಂತ ಹಿಂಗೆ ಬೀಡ್ ಹಾಕಿದರೆ ಆರ್ಚ್ಗಳ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಪೂರ್ತಿ ಕುಚ್ಚೆಲ್ಲ ಹಾಕಿದ ಮೇಲೆ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸ್ಯಾರಿಗಳಿಗೆ ಮಾಡಿಕೊಡ್ಬೋದು ನೀವು.
ನಿಮ್ಮ ಸೀರೆಗಳಿಗೂ ಹಾಕ್ಬೋದು. ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಮತ್ತು ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.